ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರುತ್ತೆ. ಹಾಗಾಗಿ ಭದ್ರಾ ವಿದ್ಯೆನ ಕರ್ಕೊಂಡು ಬಂದಿರ್ತಾಳೆ. ಆಗ ಭದ್ರಾ ಕೇಳ್ತಾನೆ, ಇವತ್ತೇ ಲಾಸ್ಟ್ ಎಕ್ಸಾಮ್ ಅಲ್ವಾ ಅಂತ ಕೇಳ್ತಾರೆ. ಹೌದು, ಯಾಕೆ ನನ್ನ ಕಾಟ ತಪ್ಪಿತು ಅಂತಾನ. ಅಯ್ಯೋ, ಮೊದಲು ಬ್ರಹ್ಮರಥೋತ್ಸವ ಮಾಡ್ತೀನಪ್ಪ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಬಾಡಿನ ಹೆಣ್ಣನ ತೊಗೊಂಬತ್ತಿರ್ತಾಳೆ. ಮಧ್ಯಕ್ಕೆ ಅಮ್ಮಮ್ಮ ಮತ್ತು ಚಂಪಾ ಇಬ್ಬರು ನೋಡ್ತಾರೆ. ಏನಿದು ಅಂತ ಹೇಳ್ತಾರೆ. ಬಾಡಿ, ಎಂಥ ಬಾಡಿ ಇದು ಅಂತ ಕೇಳ್ತಾರೆ. ಡೆಡ್ ಬಾಡಿ, ಸತ್ತೋಗಿ ತುಂಬ ದಿವಸ ಆಗೈತೆ, ಇದ್ರ ಮೇಲೆ ಎಕ್ಸಾಮ್ ಬರಬೇಕು, ಏನು ಇದ್ರ ಮೇಲೆ ಎಕ್ಸಾಮ್ ಬರಬೇಕಾ, ಅಯ್ಯೋ ದೇವರೇ, ಡಾಕ್ಟ್ರ್ ಓದಬೇಕು ಅಂದರೆ ಇದೆಲ್ಲ ಮಾಡಬೇಕಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಆಗ ಚಂಪಾ ಅಮ್ಮಮ್ಮ ಇಬ್ಬರು ಕೂಡ ಭಯ ಪಡ್ಕೊಂಡು ಆಚೆ ಹೋಗ್ತಾರೆ. ಅದೇ ಟೈಮ್ಗೆ ಆ ಡೆಡ್ ಬಾಡಿನ ತೊಗೊಬಂದು ರೂಮ್ ಒಳಗಡೆ ಇಟ್ಟಾಗ ಭದ್ರಾ ಅದನ್ನೇ ನೋಡ್ತಿರ್ತಾರೆ. ಯಾರೇನೋ ಹಿಂಗೆ ಮನ್ಗವನೆ ಅಂತ ಕೇಳ್ತಾರೆ. ಏನು ಎಣನಾ? ಹೌದು, ಅವ್ನು ಸತ್ತೋಗಿ ಸುಮಾರು ದಿವಸ ಆಗೈತೆ, ನಾವು ಇದ್ರ ಮೇಲೇ ಪ್ರಾಕ್ಟಿಕಲ್ ಮಾಡಬೇಕು, ಇಲ್ಲಿ ಏನು ಕ್ವಶನ್ ಕೊಟ್ಟರೆ ಅದನ್ನು ಓದ್ಕೊಂಡು ಅಲ್ಲಿ ನಾವು ಆನ್ಸರ್ ಮಾಡಬೇಕು ಅಂತ ಹೇಳ್ತಾರೆ. ಹೌದಾ, ಏನು ಈ ಥರದ್ದು ಎಕ್ಸಾಮಾ, ನೀವು ಡಾಕ್ಟ್ರ್ ಓದಬೇಕು ಅಂದರೆ ಈ ಎಣದ ಮೇಲೆ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ಯಾಕೆ ಭಯನಾ? ಇಲ್ಲಪ್ಪ, ಈ ಥರದ್ದು ನಾನು ಎಷ್ಟು ನೋಡಿಲ್ಲ ಬಾಡಿಗಳನ್ನ ಅಂತ ಹೇಳ್ಬಿಟ್ಟು ಭದ್ರಾ ಹಾಗೆ ಕೂತ್ಕೋತಾನೆ. ಆಗ ಸೈಲೆನ್ಸ್, ಯಾರು ಮಾತಾಡ್ತಿರೋದು ಅಂತ ಲೆಕ್ಚರರ್ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಅದೇ ಭದ್ರ ಮಾತ್ರ ಆ ಬಾಡಿನ ನೋಡಿ ಎದ್ರುಕೊಂಡು ಫುಲ್ಲು ಮುಖ ಮುಚ್ಕೊಳ್ಳೋದು, ನೋಡೋದು, ಭಯ ಪಟ್ಕೊಂಡು ಜೋರಾಗಿ ಕಿರ್ಚಿಡೋದು ಅದೆಲ್ಲ ಮಾಡ್ತಿರ್ತಾನೆ. ಆ ಎಣನ ನೋಡಿ ಫುಲ್ಲು ಅವ್ನು ಭಯ ಫುಲ್ ಬಿದ್ದಿರ್ತಾನೆ. ಆಗ ಜೋರಾಗಿ ದೆವ್ವ ಅಂತ ಹೇಳಿ ಜೋರಾಗಿ ಎದ್ದು ಕಿರಿಚ್ಕೊತಿರ್ತಾನೆ. ಯಾಕೆ ಏನಾಯಿತು ಹೇಳ್ತಾರೆ. ಇಲ್ಲ ಏನಿಲ್ಲ ಬಿಡಿ, ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಕೂತ್ಕೋತಾನೆ. ಆಗ ವಿದ್ಯಾ ಅದು ನೋಡಿ ನಗ್ತಾ ಇರ್ತಾಳೆ. ಏನು, ನೀನು ಈ ಎಣಕ್ಕೆ ಹೆದರ್ಕೋತಾ ಇದೆಯಾ? ಯಾಕೆ, ಏನಾಯಿತು, ಕೂತ್ಕೊಳ್ಳಿ ಕೆಳಕ್ಕೆ, ಅದೇನು ನಿನ್ನೇನು ತಿನ್ಕೊಬಿಡುತ್ತಾ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಜೋರಾಗಿ ನಗ್ತಿರ್ತಾರೆ. ದೆವ್ವ ಅಂತ ಹೇಳ್ತಿರ್ತಾನೆ. ಅದು ದೆವ್ವ ಅಲ್ಲ, ಅದು ಎಣ ಬಾಡಿ ಅಷ್ಟೇ ಅಂತ ಹೇಳ್ತಾನೆ. ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಕೂತ್ಕೋತಾನೆ. ಏನಿದು ಇಷ್ಟಕ್ಕೆಲ್ಲ ಹೀಗೆ ಎದ್ರುಕೋತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಜೋರಾಗಿ ವಿದ್ಯಾ ನಗ್ತಿರ್ತಾಳೆ. ಯಾಕೆ ನಗ್ತಿದ್ಯಾ, ಮತ್ತೆ ಇನ್ನೇನು, ಮತ್ತೆ ನೋಡೋಕ್ಕೆ ರೆಡಿ ಇದ್ದೀರಾ, ಭಯ, ನಿಮ್ಮ ಧೈರ್ಯ ಮಾತ್ರ ಇಷ್ಟೇ ಇದೆಯಲ್ಲ, ಅದಕ್ಕೆ ನೋಡಿದ್ಕೊಂಡೆ. ಹಲೋ, ಆ ಥರ ಏನಿಲ್ಲ, ಏನೋ ಸಡನ್ನಾಗಿ ನೋಡೋದ್ನಲ್ಲ ಅಷ್ಟೇ, ಅದಕ್ಕೆ ಭಯ ಆಯಿತು, ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಗೊತ್ತಾಯ್ತಾ, ಅದಕ್ಕೆಲ್ಲ ನೀವೇನು ಕಿಸಿಯೋದೇನು ಬೇಕಾಗಿಲ್ಲ. ಹೌದು, ನೋಡ್ತಾ ಇದ್ದೀನಿ, ಯಾರೋ ಒಬ್ಬ ರಾಜ ಕೋಟೆ ಕಾಯೋಕ್ಕೆ ಹೋಯ್ತಾ ಇದ್ದಂತೆ, ಬಾಗಿಲಲ್ಲಿ ಇಟ್ಕೊಂಡು ನಿಂತಿದ್ದಂತೆ, ಹಂಗಾಯಿತು ನಿಮ್ಮ ಗೋಳು. ಈ ಬರೀ ಬಾಡಿನ ನೋಡಿ ಹೆದರ್ಕೋತಾ ಇದ್ದೀರಲ್ಲ, ನಿಮ್ಮ ಜನ್ಮಕ್ಕಿಷ್ಟು, ಅಯ್ಯೋ ನಿಮ್ಮನ್ನು ನೋಡಬೇಕು, ನಗಬೇಕು, ಅಳಬೇಕು ಒಂದು ಗೊತ್ತಾಯ್ತಿಲ್ಲ ಗೌಡ್ರೆ ಅಂತ ಹೇಳ್ತಾರೆ. ಸಾಕು, ನನ್ನನ್ನು ಆಡ್ಕೊಂಡಿದ್ದು, ಬೇಗ ಬರೀ ಅಂತ ಹೇಳ್ತಾರೆ. ಭದ್ರಾ ಫುಲ್ಲು ಮುಖ ಮುಚ್ಕೊಂಡು ಹಾಗೆ ಎದ್ರುಕೊಂಡು ಕೂತಿರ್ತಾರೆ. ಆಗ ಜನ್ನಿನ ಎಕ್ಸ್ಪ್ಲೇನ್ ಮಾಡ್ಬನ್ನಿ ಅಂತ ಕರೀತಾರೆ. ಆಗ ಜನ್ನಿ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರಾಗಿ ಕರೆದು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ವಿದ್ಯಾನ್ ಸರ್ದಿವಲ್ಲ, ವಿದ್ಯಾ ನೀನು ಬಾಮ್ಮ ಅಂತ ಕರೀತಾರೆ. ಆಗ ಹೇಳಕ್ಕೆ ಕೇಳಿಸ್ತಾ ಇಲ್ವಾ, ಮುಖ ಮುಚ್ಕೊಂಡು ಕೂತಿದ್ದೀರ, ತೆಗಿರಿ, ಏನು ಅಲ್ಲಿ ಕರ್ಕೊಬನ್ನಿ ಅಂತ ಹೇಳ್ತಲ್ವಾ, ನಡೀರಿ ಕರ್ಕೊಂಡು ಅಂತ ಹೇಳ್ತಾರೆ. ಏನು ಆ ಬಾಡಿ ಎದುರುಗಡೆ ಹೋಗ್ಬೇಕಾ? ಹೌದು, ಬಾಡಿ ಎದುರಿಗೆ ಕರ್ಕೊಂಡು ನಡೀರಿ ಅಂತ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಒಂದು ಚೀರಾಗಿ ವಿದ್ಯೆನ ಕೂರಿಸ್ತಾರೆ. ಆಗ ಎಕ್ಸ್ಪ್ಲೇನ್ ಮಾಡ್ತಾ ಭದ್ರಾ ಆ ಬಾಡಿನ ನೋಡ್ತಾ ಫುಲ್ಲು ಭಯಪಟ್ಟಿರ್ತಾನೆ. ಏನು ಮಾತಾಡಬೇಕು ಅಂತೆಲ್ಲ ಗೊತ್ತಾಗಲ್ಲ, ಕಣ್ಣು ಮುಚ್ಕೊಂಡು ಹಾಗೆ ಕೂತಿರ್ತಾನೆ. ಆ ಬಾಡಿ ಹಾಗೆ ನೋಡ್ತಾ ಮನಸ್ಸಲ್ಲಿ ಫುಲ್ ಭಯ ಪಡ್ಕೊಂಡು ಆ ಎಣ ಎದ್ದು ಜೋರಾಗಿ ಕಿರಿಚ್ದಂಗೆ ಆ ರೀತಿ ಅದನ್ನು ನೋಡಿ ಭಯಪಡ್ತಾನೆ. ಏನಾಯಿತು ಗೌಡ್ರೆ, ಯಾಕೆ ಕಿರ್ಚ್ಕೊತಾ ಇದ್ದೀರಾ, ಅದು ಎಣ ಭಯಬಿಡ್ತು ಅಂತ ಹೇಳ್ತಾರೆ. ಅಯ್ಯೋ, ಬಾಡಿ ಎಲ್ಲಾದರೂ ಎದ್ದೇಳುತ್ತಾ, ಸ್ವಲ್ಪ ಕಣ್ಬಿಟ್ಟು ನೋಡಿ, ಅದು ಮಲಗಿದೆ, ಸುಮ್ಮನೆ ಇರಿ ಆಯಿತಾ, ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೀವು ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ಇವತ್ತು ಅಂತ ಹೇಳ್ತಾರೆ. ಸರಿ ಆಯಿತು, ಕಣ್ಣು ಮುಚ್ಕೊಂಡು ನಿಂತ್ಕೋತೀನಿ ಬಿಡಮ್ಮಿ ಅಂತ ಹೇಳ್ತಾರೆ. ಆಗ ವಿದ್ಯಾ ಪಾರ್ಟ್ಸ್ ಟು ಪಾರ್ಟ್ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೀವು ಆ ಕಡೆ ಗಮನ ಕೊಟ್ಬಿಡಿ ಮೇಡಮ್, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಕ್ಸ್ಪ್ಲೇನ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಮಾಡ್ದಮ್ಮ ವಿದ್ಯಾ, ವೆರಿ ಗುಡ್ ಅಂತ ಹೇಳ್ತಾರೆ. ಆಗ ಮತ್ತೆ ವಿದ್ಯಾನ ಕರ್ಕೊಂಡೋಗಿ ಭದ್ರಾ ತಗೊಂಡೋಗಿ ಮತ್ತೆ ಎಕ್ಸಾಮ್ಗೆ ಕೂಡಿಸ್ತಾರೆ. ಯಪ್ಪ, ನನಗಂತೂ ತುಂಬ ಭಯ ಆಯಿತು, ಏನಿದು ಹಿಂಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇವತ್ತಿಗೆ ಎಕ್ಸಾಮ್ಸ್ ಎಲ್ಲ ಮುಗೀತು, ನೆಕ್ಸ್ಟು ಶ್ರೀರಾಮ್ಪುರದಲ್ಲಿರೋ ಒಂದು ಕಾಡಿಗೆ ಹೋಗಬೇಕು, ಅಲ್ಲಿ ಹೋದರೆ ನಿಮಗೆ ಥಿಯರಿ ಮಾಡೋದಕ್ಕಿಂತ ಪ್ರಾಕ್ಟಿಕಲಾಗಿ ನೋಡಿ ಎಲ್ಲ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡ್ದಲ್ಲ ಅಲ್ಲಿಗೆ ಬನ್ನಿ ಕ್ಯಾಂಪಿಗೆ ಅಂತ ಹೇಳ್ತಾರೆ. ಏನಿದು ಹಿಂಗೆ ಹೇಳ್ತಿದ್ದಾರೆ, ನನಗೂ ಗೊತ್ತಿಲ್ಲ, ಇವತ್ತೇ ಹೇಳಿದ್ದು ಅಂತ ವಿದ್ಯಾನೂ ಹೇಳ್ತಾಳೆ. ನಾನು ಕರ್ಕೊಂಡೋಗಲ್ಲಪ್ಪ ಅಂತ ಹೇಳ್ತಾನೆ ಭದ್ರಾ. ಅದೇ ಟೈಮ್ಗೆ ಈಶ್ವರಿ ಸುಭಾಷ್ಗೆ ಕಾಲ್ ಮಾಡ್ತಾನೆ. ಏನವ ಟಿ ವಿಲಿ ಬರ್ತಿರೋ ಖುಷಿ ಪ್ರಚಾರನ ನೋಡೋಕ್ಕೆ ನನಗೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅದು ಹಂಗಲ್ಲ ಕಣ್ಮಗ, ಆ ಖುಷಿನ ಹಾಳು ಮಾಡಬೇಕು, ಅದಕ್ಕೋಸ್ಕರ ನಾನು ನಿಂಗೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾಯಿದ್ದೀವ, ಅವರಿಬ್ಬರು ಕೂಡ ಡಿವೋರ್ಸ್ ಆಗಿ ಕೇಸ್ ನಡೀತಿರೋದು ನಮ್ಮೆಲ್ರಿಗೂ ಗೊತ್ತು, ಮನೇಲಿ ಎಲ್ಲರೂ ಹೆಂಗಿದ್ದಾರೆ ಏನು ಅಂತ ನಿಮಗೆ ಬಿಟ್ಟು ಇನ್ಯಾರಿಗೆ ಗೊತ್ತು, ಅದನ್ನು ಮೀಡಿಯಾ ಮುಂದೆ ಪ್ರಚಾರ ಮಾಡಬೇಕು. ನಿಮ್ಮ ದೊಡ್ಡಪ್ಪ ನಾಟಕ ಆಡ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗಬೇಕು, ಗೊತ್ತಾಗಿ ತೂಚಿ ಒಳಗೊಂದು ಹೊರಗೊಂದು ಮಾಡ್ತೀರಾ ಅಂತ ಮಕ್ಕಕ್ಕೆ ಮಂಗಳಾರತಿ
ಮಾಡಬೇಕು, ಆ ರೀತಿ ಮಾಡು, ನಿನ್ಗೆ ಯಾರೋ ಮೀಡಿಯಾದವರು ಗೊತ್ತವ್ರೆ ಅಂತ ಹೇಳ್ದಲ್ಲ, ಅವ್ರ ಸಹಾಯನ ಬಳಸ್ಕೊಂಡು ಅವ್ರಿಗೆ ಹೇಳು, ಪ್ರಚಾರ ಮಾಡು ಅಂತ ಹೇಳ್ತಾರೆ. ಈಗಲೇ ಮಾಡ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಸುಭಾಷು ಕಾಲ್ ಮಾಡ್ತಾನೆ ಆ ಮೀಡಿಯಾದವ್ರಿಗೆ. ಶಿವರಾಮೇಗೌಡರ ಬಗ್ಗೆ ಒಂದು ಸುದ್ದಿ ಐತೆ, ಹೇಳ್ತೀರಾ ಕೇಳ್ತೀರಾ ಅಂತ ಹೇಳಿದಾಗ ಆ ಸುಭಾಷು ಎಲ್ಲನೂ ಕೂಡ ಹೇಳ್ತಾರೆ. ಅವರಿಬ್ಬರು ನಡುವೆ ಡಿವೋರ್ಸ್ ಆಗಿರೋದು, ಡಿವೋರ್ಸ್ ಅಪ್ಲೈ ಮಾಡಿರೋದು, ನಾಟಕ ಮಾಡ್ತಿದ್ದಾರೆ ಅಂತ ಎಲ್ಲನೂ ಕೂಡ ವಿಚಾರಿಸ್ತಾರೆ. ಇದ್ರ ಬಗ್ಗೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಅವನ ಮಾನನ ಹಾನಿ ಮಾಡಬೇಕು ಅಂತ ಸುಭಾಷ್ ಹೇಳ್ತಾನೆ. ಅದೇ ಟೈಮ್ಗೆ ಶಿವರಾಮೇಗೌಡರು ಕಾಲೇಜ್ ಮುಂದೆನೇ ನಿಂತಿರ್ತಾನೆ. ಆಗ ಬಂದು ಕೇಳ್ತಾರೆ, ಸರ್ 4 ದಿವಸದಲ್ಲಿ ನಿಮ್ಮ ಸೊಸೆನ ನೋಡ್ಕೋಬೇಕು, ಎಕ್ಸಾಮ್ ಬರೆಸ್ಬೇಕು ಅಂತ ಇಲ್ಲಿ ಬಂದು ಕಾಯ್ತಾ ಇದ್ದೀರಾ. ಇದಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಅವರಿಬ್ಬರಿಗೂ ಕೂಡ ಡಿವೋರ್ಸ್ಗೆ ಅಪ್ಲೈ ಆಗಿದೆ, ಡಿವೋರ್ಸ್ ನೀಡಿದ್ದಾರೆ ಅಂತ ಆ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೀರಾ? ಈ ವಿರೋಧ ಪಕ್ಷದವರು ಗೊತ್ತಾಗಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ ತಬ್ಬಿಬ್ಬಾಗಿ ಹಾಗೆ ಬಾಯಿ ಮುಚ್ಕೊಂಡು ಹಾಗೆ ನಿಂತ್ಬಿಡ್ತಾರೆ. ಯಾಕೆ ಸರ್ ಏನು ಮಾತಾಡ್ತಿಲ್ಲ, ಮಾತಾಡಿ ಇದ್ರ ಬಗ್ಗೆ ಏನಾದರೂ ಹೇಳಿ. ಅವರು ಡಿವೋರ್ಸ್ ತೊಗೋತಿರೋದು ನಿಜನಾ? ನಿಮ್ಮ ಸೊಸೆನೂ ನಿಮ್ಮ ಮಗನೂ ದೂರ ಆಗ್ತಿರೋದು ನಿಜನಾ? ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಮನೇಲಿ ಯಾಕೆ ನಮಗೊಂದು ಮಾತು ಹೇಳ್ತಾರೆ, ಈ ರೀತಿ ನಾಟಕ ಮಾಡ್ತಿದ್ದೀರಾ, ಇದು ಭಾಷಣ ಮುಗಿತಿದ್ದೀರಾ ದೊಡ್ಡದಾಗಿ ಅಂತ ಅವಮಾನ ಮಾಡ್ತಾನೆ ಇರ್ತಾರೆ. ಆಗ ಶಿವರಾಮೇಗೌಡರಿಗೆ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರಲ್ಲ. ಅದೇ ಟೈಮ್ಗೆ ಕರೆಕ್ಟಾಗಿ ವಿದ್ಯಾ ಬರ್ತಾಳೆ. ನಿಮ್ಮ ಪ್ರಶ್ನೆಗೆಲ್ಲ ನಾನು ಉತ್ತರ ನೀಡ್ತೀನಿ, ನೀವು ನಮ್ಮ ಮಾವನ ಹತ್ರ ಕೇಳೋ ಅವಶ್ಯಕತೆ ಇಲ್ಲ, ಇದಕ್ಕೆ ಸರಿಯಾದ ಉತ್ತರ ನಾನು ನೀಡ್ತೀನಿ, ಯಾಕೆ ಅಂದರೆ ಇದು ನಮ್ಮಿಬ್ಬರ ಮಧ್ಯೆ ನಡೀತಿರೋದು ಅಂತ ಕರೆಕ್ಟ್ ಟೈಮಿಗೆ ವಿದ್ಯಾ ಅಲ್ಲಿಗೆ ಬರ್ತಾಳೆ. ಬನ್ನಿ, ನಾನು ಕರೆಕ್ಟಾಗಿ ಆದ ಆನ್ಸರ್ನ ನೀಡ್ತೀನಿ, ಅವ್ರನ್ನ ಕೇಳಿ ಮತ್ತೆ ಪದೇ ಪದೇ ಅವ್ರಿಗೆ ಕಿರಿಕಿರಿ ಮಾಡಿಬಿಡಿ. ಹೌದು, ನಮ್ಮ ಗಂಡ ನಾವಿಬ್ಬರು ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ, ಅದು ನಮ್ಮನೆ ವಿಷಯ, ಅದು ನಿಮಗೆ ಬೇಡದೇ ಇರೋ ವಿಷಯ, ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮಾವ ಈ 4 ದಿವಸ ಬಂದು ನನ್ನ ಹೇಗೆ ಎಕ್ಸಾಮ್ ಬರ್ಸಿದ್ರೆ ಅಂತೂ ನಿಮಗೆ ಗೊತ್ತಾಗಬೇಕು. ನಿಜವಾಗ್ಲೂ ನನ್ನ ಗಂಡ ಅಂತ ಸಿಗಬೇಕು ಅಂದರೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ. ನನ್ನ ಒಂದು ಆಸೆ ಕನಸುಗಳಿಗೆ ನೀರು ಎರೆದಿದ್ದೆ ನನ್ನ ಗಂಡ, ಇದಕ್ಕೆ ಸ್ಫೂರ್ತಿಯಾಗಿ ನಿಂತಿದ್ದು ನಮ್ಮ ಮಾವ. ಎಷ್ಟೋ ಜನ ಮದುವೆ ಆದಮೇಲೆ ನಮ್ಮ ಆಸೆ ಕನಸುಗಳಿಗೆ ಬೆಂಕಿ ಕೊಳ್ಳಿರ್ತಾರೆ, ಆದರೆ ನನ್ನ ಆಸೆ ಶುರುವಾಗಿದೆ ಇಲ್ಲಿಂದ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಇಲ್ಲೇ ಅರ್ಥ ಮಾಡ್ಕೋಬೇಕು, ನನ್ನ ಗಂಡ ನನ್ನ ಮಾವ ಇಬ್ಬರು ಕೂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಹಾಗಾಗಿ ಅವ್ರು ನನ್ನನ್ನು ಹೇಗೆ ದ್ವೇಷಿಸ್ತಾರೆ, ಹೇಗೆ ಬಿಟ್ಕೊಡ್ತಾರೆ ಹೇಳಿ ಅಂತ ಹೇಳ್ತಾರೆ. ಆಗ ಭದ್ರನ, ಯಾಕೆ ಸರ್ ನೀವೇನು ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವ್ರ ತಂದೆ ಹೇಳಿದಂತಹ ಮಾತನ್ನ ನಡೆಸ್ಕೊಡ್ತಿದ್ದಾರೆ. ಹಾಗಾಗಿ ಅವರು ಪಿತೃ ವಾಕ್ಯನ ಪರಿಪಾಲನೆ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಗಂಡ ನನಗೆ ಸಪೋರ್ಟಿವ್ ಆಗಿ ನಿಂತಾರೆ, ನಮ್ಮ ಮಧ್ಯೆ ಏನೇ ಇರ್ಬೋದು, ಆದರೆ ನನ್ನ ಓದಿಗೆ ಬೆಂಬಲವಾಗಿ ನಿಂತಿದ್ದಾರೆ ಭದ್ರೇಗೌಡರು ಅಂತ ಹೇಳ್ತಾರೆ. ಅವ್ರ ತಂದೆ ಹೇಳಿದ ಒಂದೇ ಒಂದು ಮಾತಿಗೆ ಮಾತು ಕೂಡ ತಪ್ಪಿದರೆ ನನ್ನ ಮಗು ಥರ ಕರ್ಕೊಬಂದು ಎಕ್ಸಾಮ್ನ ಬರೆಸಿ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಮ್ಮ ಮಧ್ಯೆ ಹೇಗೆ ಬಿರುಕಿದೆ, ಅವ್ರು ಹೇಗೆ ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆಯಾ ನಿಮಗೇನಾದರೂ ಅಂತ ಕೇಳ್ತಾರೆ. ನಮ್ಮ ಮಾವ ಯಾವತ್ತೂ ನಾಟಕ ಮಾಡಿ ಅಭ್ಯಾಸ ಇಲ್ಲ, ಅವ್ರಿಗೆ ಒಂದು ಒಳ್ಳೇದು ಮಾಡೇ ಅಭ್ಯಾಸ ಆಯಿತಾ. ಅವ್ರು ಯಾವತ್ತೂ ಕೂಡ ಮನಸ್ಫೂರ್ತಿಯಾಗಿ ಒಬ್ಬರಿಗೆ ಸಹಾಯ ಮಾಡ್ತಾರೆ ಹೊರತು ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸಲ್ಲ. ನೀವು ಅಂದ್ಕೊಂಡಿರೋ ತಪ್ಪು, ನಿಮಗೆ ಈ ಥರ ಯಾರು ಹೇಳಿರೋದು, ಯಾರು ನಿಮಗೆ ತಪ್ಪು ಸುದ್ದಿನ ಅರ್ಪಿಸಿದ್ದು? ನನ್ನ ಗೌಡದು ಡಿವೋರ್ಸ್ ಆಗಿರ್ಬೋದು, ಆದರೆ ನಾವು ಯಾವತ್ತೂ ಕೂಡ ಬೇರೆ ಬೇರೆ ಅಂತ ಅಂದ್ಕೊಂಡಿಲ್ಲ, ನಾವು ಖುಷಿಯಾಗೇ ಇದ್ದೀವಿ ಅಂತ ಹೇಳ್ತಾರೆ. ಆಗ ಭದ್ರನಾಥ ಬಂದು, ನೀವ್ಯಾಕ್ರಿ ಏನು ಮಾತಾಡ್ತಾಯಿಲ್ಲ ಭದ್ರೇಗೌಡ್ರೆ, ಹೇಳಿ ನಿಮ್ಮ ನಿಜಾನ ಇದು ಅಂತ ಹೇಳ್ತಾರೆ. ಹೌದು, ನನ್ನ ವಿದ್ಯಾ ಇಬ್ಬರು ಕೂಡ ಡಿವೋರ್ಸ್ ತೊಗೊಂಡಿರೋದು ಒಪ್ಪಿಗೆ. ನಮ್ಮ ಅಪ್ಪನ ಮುಂದೆ ಒಂದು ಮಾತಿಗೆ ಅವಳು ಎಕ್ಸಾಮ್ ಬರೆಯೋಕ್ಕೆ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಯಾವುದೇ ರೀತಿ ನಾವು ನಾಟಕ ಮಾಡ್ತಿಲ್ಲ. ಆದರೆ ನಾವು ಡಿವೋರ್ಸ್ ಆಗೋವರೆಗೂ ಕೂಡ ಅವಳ ಮೇಲೆ ಯಾವತ್ತೂ ಕೂಡ ಪ್ರೀತಿ ಕಮ್ಮಿ ಆಗಲ್ಲ. ಅವಳು ಯಾವತ್ತಿದ್ದು ನನ್ನ ಹೆಂಡ್ತಿಯಾಗೆ ಇರ್ತಾಳೆ. ಈ ಮಾತು ಯಾವಾಗಲೂ ಕೂಡ ಸತ್ಯ ಅಂತ ಎಲ್ಲರೆದುರುಗಳು ಕೂಡ ವಿದ್ಯಾ ನನ್ನ ಹೆಂಡ್ತಿ ಅಂತ ಹೇಳಿ ಒಪ್ಕೋತಾಳೆ. ಆಗ ವಿದ್ಯಾ ಮಾತನ್ನು ಕೇಳಿ ತುಂಬ ಖುಷಿ ಪಡ್ತಾಳೆ.